ಹೊಸ ಸರ್ಕಾರ ರಚನೆಯ ಬೆನ್ನಲ್ಲೇ ಕೆಪಿಸಿಸಿ ಕುರ್ಚಿ ಕದನವೂ ಕೂಡ ಜೋರಾಗಿದೆ. ಡಿಕೆ ಶಿವಕುಮಾರ್ ಸಿಎಂ ಆಗ್ತಾ ಇದ್ದಂತೆ ಕೆಪಿಸಿಸಿ ಗಾದಿ ಮೇಲೆ ಹಲವರು ಕಣ್ಣಿಟ್ಟಿದ್ದಾರೆ. ಕೆಪಿಸಿಸಿ ಪಟ್ಟ ಕಟ್ಟುವಂತೆ ಸತೀಶ್ ಜಾರಕಿಹೊಳಿ ಪಟ್ಟು ಹಿಡಿದಿದ್ದಾರೆ. ಕೆಪಿಸಿಸಿ ಜೊತೆ ಮಂತ್ರಿಗಿರಿಗೂ ಸಾಹುಕಾರ್ ಡಿಮ್ಯಾಂಡ್ ಇಟ್ಟಿದ್ದಾರೆ. ಈತ ಹರಿಪ್ರಸಾದ್ ತಂಗಡಗಿ ಖಂಡ್ರೆ ಹೆಸರು ಕೂಡ ಮುನ್ನೆಲೆಗೆ ಬಂದಿದೆ. ಕೆಪಿಸಿಸಿ ಅಧ್ಯಕ್ಷ ಹುದ್ದೆಗೆ ಇಂದು ರಾಹುಲ್ ಜೊತೆಯಲ್ಲಿ ಡಿಕೆ ಶಿವಕುಮಾರ್ ಅವರು ಚರ್ಚೆ ಮಾಡ್ತಾರೆ, ಸಿದ್ದರಾಮಯ್ಯನವರು ಚರ್ಚೆ ಮಾಡ್ತಾರೆ. ಈ ವೇಳೆ ಕೆಪಿಸಿಸಿ ಸಾರಥಿ ಭವಿಷ್ಯವೂ ಕೂಡ ಇತ್ಯರ್ಥ ಆಗುವಂತ ಸಾಧ್ಯತೆ ಇದೆ. ಒಂದು ಡಿಸಿಎಂ ಯಾರನ್ನು ಮಾಡಬೇಕು, ಎಷ್ಟು ಜನ ಮಾಡಬೇಕು ಅನ್ನೋ ಒಂದು ವಿಚಾರ, ಹಾಗೆ ಕೆಪಿಸಿಸಿ ಹುದ್ದೆ ವಿಚಾರ, ಹಾಗೆ ಮಂತ್ರಿಗಳನ್ನ ಯಾರನ್ನಾಗಿ ಪರಿಗಣಿಸಬೇಕು ಅನ್ನುವಂತ ವಿಚಾರ, ಇದೆಲ್ಲವೂ ಕೂಡ ಇವತ್ತು ದೆಹಲಿ ಅಂಗಳದಲ್ಲಿ ಮಹತ್ವದ ಚರ್ಚೆ ಆಗುತ್ತೆ. ಒಂದು ನಿರ್ಣಾಯಕ ಚರ್ಚೆ ಇವತ್ತು ಹೈಕಮಾಂಡ್ ಬಹಳ ಸ್ಪಷ್ಟವಾಗಿ ಸೂಚನೆಯನ್ನ ಏನು ಕೊಡುತ್ತೆ ಅದರಂತೆ ಎಲ್ಲವೂ ಕೂಡ ನಡೆಯುತ್ತೆ. ಇವತ್ತಿನ ದಿನ ಬಹಳ ಪ್ರಾಮುಖ್ಯವಾದದ್ದು ಯಾಕೆ ಅಂತ ಹೇಳಿದ್ರೆ, ಯಾರ ಪಾಲಿಗೆ ಅಂತ ಕೇಳಿದ್ರೆ, ಒಂದು ಶಾಸಕರ ಪಾಲಿಗೆ, ಯಾರು ಮಂತ್ರಿ ಆಗ್ಬೇಕು ಅನ್ಕೊಂಡಿದ್ದಾರೆ ಅವರ ಪಾಲಿಗೆ, ಯಾರು ಕೆಪಿಸಿಸಿ ಅಧ್ಯಕ್ಷರಾಗಬೇಕು ಅಂತ ಹೇಳಿ ಲಾಬಿ ಮಾಡ್ತಾ ಇದ್ದಾರೆ ಅವರಿಗೆ, ಯಾರು ನಮ್ಮನ್ನ ಡಿಸಿಎಂ ಮಾಡಬೇಕು ಅಂತ ಹೇಳಿ ಅನ್ಕೊಂಡಿದ್ದಾರೆ ಅವರ ಪಾಲಿಗೆ, ಕೆಪಿಸಿಸಿ ಪದಾಧಿಕಾರಿಗಳ ವಿಚಾರವೂ ಕೂಡ, ಪದಗ್ರಹಣವೂ ಕೂಡ ಇವತ್ತೇ ಆಗುತ್ತೆ. ಅಂದ್ರೆ ಇವತ್ತೇ ಆಗುತ್ತೆ ಅಂತ ಹೇಳಿದ್ರೆ ಯಾರ್ಯಾರು ಆಗ್ಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನ ಆಗುತ್ತೆ. ಮುಂದಿನ ದಿನಗಳಲ್ಲಿ ಅವರ ಆಯ್ಕೆಯೂ ಕೂಡ ನಡೆಯುತ್ತೆ. ಬಹುಶಃ ಇದೆಲ್ಲವೂ ಕೂಡ ಇವತ್ತಿನ ಮಟ್ಟಿಗೆ ಬಹಳ ಪ್ರಾಮುಖ್ಯತೆ ಪಡ್ಕೊಂಡಿದೆ. ಯಾರ್ಯಾರು ದೆಹಲಿ ಅಂಗಳ ತಲುಪಿದ್ದಾರೆ, ಯಾರ್ಯಾರು ಹೋಗೋರಿದ್ದಾರೆ, ಅವರೆಲ್ಲರೂ ಕೂಡ ಈಗ ಆಸೆಗಣ್ಣಿನಿಂದ ನಮ್ಮನ್ನೇನಾದ್ರೂ ಹೈಕಮಾಂಡ್ ಮಾಡೇ ಬಿಡುತ್ತೆ, ನಮಗೊಂದು ಹುದ್ದೆ ಕೊಟ್ಟೆ ಬಿಡುತ್ತೆ ಅನ್ನೋ ರೀತಿಯಲ್ಲಿ ಆಲೋಚನೆಯಲ್ಲಿದ್ದಾರೆ. ಹೆಚ್ಚಿನ ಮಾಹಿತಿಯೊಂದಿಗೆ ಬಸವರಾಜ್ ಇದ್ದಾರೆ ನೇರ ಸಂಪರ್ಕದಲ್ಲಿ. ಬಸವರಾಜ್, ಒಂದು ಕೆಪಿಸಿಸಿ ಅಧ್ಯಕ್ಷರ ಗಾದೆ, ಮುಖ್ಯಮಂತ್ರಿ ಆಗಿ ಪ್ರಮಾಣ ವಚನವನ್ನ ಸ್ವೀಕರಿಸುವ ಸಮಯದಲ್ಲಿ ಅವರ ಮಂತ್ರಿಮಂಡಲದಲ್ಲಿ ಯಾರಿರ್ತಾರೆ ಅನ್ನೋದು, ಹಾಗೆ ಡಿಸಿಎಂ ಎಷ್ಟು ಜನ, ಯಾರು, ಏನು ಎತ್ತ ಅನ್ನೋದು, ಇದೆಲ್ಲವೂ ಇವತ್ತೇ ಅಂತಿಮ ಆಗುತ್ತೆ. ಬಸವರಾಜ್, ಏನಿದೆ ಇಲ್ಲಿವರೆಗಿನ ಮಾಹಿತಿ ನಿಮ್ಮ ಹತ್ರ? ರಂಜಿತ್, ಬಹಳ ಪ್ರಮುಖವಾಗಿ ಇವತ್ತು ದೆಹಲಿ ಮಟ್ಟದಲ್ಲಿ ದೊಡ್ಡ ಮಟ್ಟದ ಸಭೆ ಹೈಕಮಾಂಡ್ ನಾಯಕರ ಜೊತೆ ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಅವರು ಮಾಡೋರಿದ್ದಾರೆ. ನಿನ್ನೆ ದೆಹಲಿಗೆ ಹೋಗಿದ್ರು ಕೂಡ ನಿನ್ನೆ ರಾತ್ರಿ ವಿಳಂಬ ಆಯಿತು. ಸುರ್ಜೇವಾಲಾ ಹಾಗೂ ವೇಣುಗೋಪಾಲ್ ಜೊತೆಗೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರು ಒಂದು ಹಂತದ ಸಭೆ ನಡೆಸಿದ್ದಾರೆ. ಆದ್ರೆ ಯಾವುದು ಫೈನಲ್ ಆಗಲ್ಲ, ಅವರವರ ಪಟ್ಟಿಗಳನ್ನು ಕೊಟ್ಟಿದ್ದಾರೆ. ಇವತ್ತು 11 ಗಂಟೆಗೆ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ವೇಣುಗೋಪಾಲ್, ಸುರ್ಜೇವಾಲಾ ಅವರ ಜೊತೆಗೆ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಮಹತ್ವದ ಸಭೆಯನ್ನು ನಡೆಸೋರಿದ್ದಾರೆ. ಈ ಒಂದು ಸಭೆ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ 2028ರ ಚುನಾವಣಾ ದೃಷ್ಟಿಕೋನ ಮತ್ತು ಹೊಸ ಸರ್ಕಾರ ರಚನೆಯ ದೃಷ್ಟಿಕೋನದಿಂದ. ಹೀಗಾಗಿ ಇವತ್ತಿನ ಸಭೆಯಲ್ಲಿ ಎಷ್ಟು ಜನ ಡಿಸಿಎಂಗಳು ಮಾಡಬೇಕು ಅನ್ನೋಂಥದ್ದು ಒಂದು ಪ್ರಮುಖವಾಗಿ ಚರ್ಚೆ ಆಗುತ್ತೆ. ಈ ಒಂದು ಸಂದರ್ಭದಲ್ಲಿ ಎಷ್ಟು ಮಂತ್ರಿಗಳು ಮೊದಲ ಹಂತದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು ಅನ್ನೋಂಥದ್ದು ಕೂಡ ಬಹಳ ಪ್ರಮುಖವಾಗಿ ಚರ್ಚೆ ಆಗುತ್ತೆ. ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಯಾರಿಗೆ ವಹಿಸಬೇಕು ಮತ್ತೆ ಎಷ್ಟು ಕಾರ್ಯಾಧ್ಯಕ್ಷರನ್ನ ನೇಮಿಸಬೇಕು ಹೊಸದಾಗಿ ಅನ್ನೋಂಥದ್ದು ಕೂಡ ಇವತ್ತು ಚರ್ಚೆ ಆಗುವ ಸಾಧ್ಯತೆಗಳು ಗೋಚರಿಸ್ತಾ ಇದ್ದಾವೆ. ಹೀಗಾಗಿ ಇವತ್ತಿನ ಸಭೆ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಾ ಇರೋದು ಮತ್ತು ರಾಜ್ಯಸಭಾ ಚುನಾವಣೆ ಬರ್ತಾ ಇರೋದ್ರಿಂದ ಯಾರೆಲ್ಲ ಅಭ್ಯರ್ಥಿಗಳಾಗಬೇಕು ರಾಜ್ಯದಿಂದ ಅನ್ನುವಂಥದ್ದು 3 ಸ್ಥಾನ ಕಾಂಗ್ರೆಸ್ಗೆ ಸಿಗ್ತಾ ಇದೆ ರಾಜ್ಯಸಭೆದು, 5 ವಿಧಾನ ಪರಿಷತ್ ಸ್ಥಾನಗಳು ಸಿಗ್ತಾ ಇದಾವೆ, ಅದಕ್ಕೂ ಕೂಡ ನಾಮಿನೇಷನ್ ಮಾಡಬೇಕಾಗಿದೆ. ಹಾಗಾಗಿ ಇವತ್ತು ಅವೆಲ್ಲವೂ ಕೂಡ ಚರ್ಚೆಗೆ ಬರ್ತಾ ಇದಾವೆ. ಹಾಗಾಗಿ ಇವತ್ತು ಮ್ಯಾರಥಾನ್ ಸಭೆ ದೆಹಲಿ ಮಟ್ಟದಲ್ಲಿ ನಡೆಯುತ್ತೆ. ಬಹುತೇಕವಾಗಿ ಮೊದಲ ಹಂತದಲ್ಲಿ ಯಾರು ಸಚಿವರು ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅವರು ಎಲ್ಲರೂ ಕೂಡ ಇವತ್ತು ಹೆಸರುಗಳು ಬಹುತೇಕ ಅಂತಿಮ ಆಗ್ತವೆ. ಜೊತೆಗೆ ಯಾರೆಲ್ಲ ರಾಜ್ಯಸಭೆ ಪರಿಷತ್ ಹೆಸರುಗಳಿವೆ ಅವು ಕೂಡ ಅಂತಿಮ ಆಗ್ತವೆ. ಡಿಸಿಎಂ ಹುದ್ದೆ ಸೃಷ್ಟಿಸಬೇಕಾ ಬೇಡ ಅನ್ನೋಂಥ ಗೊಂದಲ ಇದ್ದೇ ಇದೆ. ಸಿದ್ದರಾಮಯ್ಯ ಅವರು ಸೃಷ್ಟಿಸಬೇಕು ಅನ್ನೋಂತ ಇದ್ರೆ ಡಿಕೆ ಶಿವಕುಮಾರ್ ಅವರು ಬೇಡ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಹೀಗಾಗಿ ಚರ್ಚೆ ಒಂದು ರೀತಿಯಲ್ಲಿ ಕಾವು ಪಡೆದುಕೊಳ್ಳುವಂತ ಸಾಧ್ಯತೆಗಳು ಇರೋದ್ರಿಂದ ಸಹಜವಾಗಿ ಹೈಕಮಾಂಡ್ ಯಾವ ರೀತಿಯಾಗಿ ಈ ಒಂದು ವಿಚಾರಗಳನ್ನ ಬಗೆಹರಿಸುತ್ತೆ ಅನ್ನೋಂಥದ್ದು ಕಾದು ನೋಡಬೇಕಾಗುತ್ತೆ. ಒಟ್ಟಾರೆಯಾಗಿ ಇವತ್ತಿನ ಸಭೆ ಭಾರಿ ಮಹತ್ವವನ್ನು ಪಡೆದುಕೊಂಡಿದೆ ರಾಜ್ಯ ಕಾಂಗ್ರೆಸ್ ಮಟ್ಟಿಗೆ. ರಂಜಿತ್, ಓಕೆ, ಜಸ್ಟ್ ಹೋಲ್ಡ್, ನಿಮ್ಮನ್ನು ಮತ್ತೆ ಮಾತಾಡ್ತೀನಿ ಬಸವರಾಜ್. ಹೊಸ ಸರ್ಕಾರ ರಚನೆಯ ಬೆನ್ನಲ್ಲೇ ಕೆಪಿಸಿಸಿ ಕುರ್ಚಿ ಕದನವೂ ಕೂಡ ಜೋರಾಗಿದೆ. ಡಿಕೆ ಶಿವಕುಮಾರ್ ಸಿಎಂ ಆಗ್ತಾ ಇದ್ದಂತೆ ಕೆಪಿಸಿಸಿ ಗಾದಿ ಮೇಲೆ ಹಲವರು ಕಣ್ಣಿಟ್ಟಿದ್ದಾರೆ. ಕೆಪಿಸಿಸಿ ಪಟ್ಟ ಕಟ್ಟುವಂತೆ ಸತೀಶ್ ಜಾರಕಿಹೊಳಿ ಪಟ್ಟು ಹಿಡಿದಿದ್ದಾರೆ. ಕೆಪಿಸಿಸಿ ಜೊತೆ ಮಂತ್ರಿಗಿರಿಗೂ ಸಾಹುಕಾರ್ ಡಿಮ್ಯಾಂಡ್ ಇಟ್ಟಿದ್ದಾರೆ. ಈತ ಹರಿಪ್ರಸಾದ್ ತಂಗಡಗಿ ಖಂಡ್ರೆ ಹೆಸರು ಕೂಡ ಮುನ್ನೆಲೆಗೆ ಬಂದಿದೆ. ಕೆಪಿಸಿಸಿ ಅಧ್ಯಕ್ಷ ಹುದ್ದೆಗೆ ಇಂದು ರಾಹುಲ್ ಜೊತೆಯಲ್ಲಿ ಡಿಕೆ ಶಿವಕುಮಾರ್ ಅವರು ಚರ್ಚೆ ಮಾಡ್ತಾರೆ, ಸಿದ್ದರಾಮಯ್ಯನವರು ಚರ್ಚೆ ಮಾಡ್ತಾರೆ. ಈ ವೇಳೆ ಕೆಪಿಸಿಸಿ ಸಾರಥಿ ಭವಿಷ್ಯವೂ ಕೂಡ ಇತ್ಯರ್ಥ ಆಗುವಂತ ಸಾಧ್ಯತೆ ಇದೆ. ಒಂದು ಡಿಸಿಎಂ ಯಾರನ್ನು ಮಾಡಬೇಕು, ಎಷ್ಟು ಜನ ಮಾಡಬೇಕು ಅನ್ನೋ ಒಂದು ವಿಚಾರ, ಹಾಗೆ ಕೆಪಿಸಿಸಿ ಹುದ್ದೆ ವಿಚಾರ, ಹಾಗೆ ಮಂತ್ರಿಗಳನ್ನ ಯಾರನ್ನಾಗಿ ಪರಿಗಣಿಸಬೇಕು ಅನ್ನುವಂತ ವಿಚಾರ, ಇದೆಲ್ಲವೂ ಕೂಡ ಇವತ್ತು ದೆಹಲಿ ಅಂಗಳದಲ್ಲಿ ಮಹತ್ವದ ಚರ್ಚೆ ಆಗುತ್ತೆ.
ಒಂದು ನಿರ್ಣಾಯಕ ಚರ್ಚೆ ಇವತ್ತು ಹೈಕಮಾಂಡ್ ಬಹಳ ಸ್ಪಷ್ಟವಾಗಿ ಸೂಚನೆಯನ್ನ ಏನು ಕೊಡುತ್ತೆ ಅದರಂತೆ ಎಲ್ಲವೂ ಕೂಡ ನಡೆಯುತ್ತೆ. ಇವತ್ತಿನ ದಿನ ಬಹಳ ಪ್ರಾಮುಖ್ಯವಾದದ್ದು ಯಾಕೆ ಅಂತ ಹೇಳಿದ್ರೆ, ಯಾರ ಪಾಲಿಗೆ ಅಂತ ಕೇಳಿದ್ರೆ, ಒಂದು ಶಾಸಕರ ಪಾಲಿಗೆ, ಯಾರು ಮಂತ್ರಿ ಆಗ್ಬೇಕು ಅನ್ಕೊಂಡಿದ್ದಾರೆ ಅವರ ಪಾಲಿಗೆ, ಯಾರು ಕೆಪಿಸಿಸಿ ಅಧ್ಯಕ್ಷರಾಗಬೇಕು ಅಂತ ಹೇಳಿ ಲಾಬಿ ಮಾಡ್ತಾ ಇದ್ದಾರೆ ಅವರಿಗೆ, ಯಾರು ನಮ್ಮನ್ನ ಡಿಸಿಎಂ ಮಾಡಬೇಕು ಅಂತ ಹೇಳಿ ಅನ್ಕೊಂಡಿದ್ದಾರೆ ಅವರ ಪಾಲಿಗೆ, ಕೆಪಿಸಿಸಿ ಪದಾಧಿಕಾರಿಗಳ ವಿಚಾರವೂ ಕೂಡ, ಪದಗ್ರಹಣವೂ ಕೂಡ ಇವತ್ತೇ ಆಗುತ್ತೆ. ಅಂದ್ರೆ ಇವತ್ತೇ ಆಗುತ್ತೆ ಅಂತ ಹೇಳಿದ್ರೆ ಯಾರ್ಯಾರು ಆಗ್ಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನ ಆಗುತ್ತೆ. ಮುಂದಿನ ದಿನಗಳಲ್ಲಿ ಅವರ ಆಯ್ಕೆಯೂ ಕೂಡ ನಡೆಯುತ್ತೆ. ಬಹುಶಃ ಇದೆಲ್ಲವೂ ಕೂಡ ಇವತ್ತಿನ ಮಟ್ಟಿಗೆ ಬಹಳ ಪ್ರಾಮುಖ್ಯತೆ ಪಡ್ಕೊಂಡಿದೆ. ಯಾರ್ಯಾರು ದೆಹಲಿ ಅಂಗಳ ತಲುಪಿದ್ದಾರೆ, ಯಾರ್ಯಾರು ಹೋಗೋರಿದ್ದಾರೆ, ಅವರೆಲ್ಲರೂ ಕೂಡ ಈಗ ಆಸೆಗಣ್ಣಿನಿಂದ ನಮ್ಮನ್ನೇನಾದ್ರೂ ಹೈಕಮಾಂಡ್ ಮಾಡೇ ಬಿಡುತ್ತೆ, ನಮಗೊಂದು ಹುದ್ದೆ ಕೊಟ್ಟೆ ಬಿಡುತ್ತೆ ಅನ್ನೋ ರೀತಿಯಲ್ಲಿ ಆಲೋಚನೆಯಲ್ಲಿದ್ದಾರೆ. ಹೆಚ್ಚಿನ ಮಾಹಿತಿಯೊಂದಿಗೆ ಬಸವರಾಜ್ ಇದ್ದಾರೆ ನೇರ ಸಂಪರ್ಕದಲ್ಲಿ. ಬಸವರಾಜ್, ಒಂದು ಕೆಪಿಸಿಸಿ ಅಧ್ಯಕ್ಷರ ಗಾದೆ, ಮುಖ್ಯಮಂತ್ರಿ ಆಗಿ ಪ್ರಮಾಣ ವಚನವನ್ನ ಸ್ವೀಕರಿಸುವ ಸಮಯದಲ್ಲಿ ಅವರ ಮಂತ್ರಿಮಂಡಲದಲ್ಲಿ ಯಾರಿರ್ತಾರೆ ಅನ್ನೋದು, ಹಾಗೆ ಡಿಸಿಎಂ ಎಷ್ಟು ಜನ, ಯಾರು, ಏನು ಎತ್ತ ಅನ್ನೋದು, ಇದೆಲ್ಲವೂ ಇವತ್ತೇ ಅಂತಿಮ ಆಗುತ್ತೆ. ಬಸವರಾಜ್, ಏನಿದೆ ಇಲ್ಲಿವರೆಗಿನ ಮಾಹಿತಿ ನಿಮ್ಮ ಹತ್ರ? ರಂಜಿತ್, ಬಹಳ ಪ್ರಮುಖವಾಗಿ ಇವತ್ತು ದೆಹಲಿ ಮಟ್ಟದಲ್ಲಿ ದೊಡ್ಡ ಮಟ್ಟದ ಸಭೆ ಹೈಕಮಾಂಡ್ ನಾಯಕರ ಜೊತೆ ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಅವರು ಮಾಡೋರಿದ್ದಾರೆ. ನಿನ್ನೆನೆ ದೆಹಲಿಗೆ ಹೋಗಿದ್ರು ಕೂಡ ನಿನ್ನೆ ರಾತ್ರಿ ವಿಳಂಬ ಆಯಿತು. ಸುರ್ಜೇವಾಲಾ ಹಾಗೂ ವೇಣುಗೋಪಾಲ್ ಜೊತೆಗೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರು ಒಂದು ಹಂತದ ಸಭೆ ನಡೆಸಿದ್ದಾರೆ. ಆದ್ರೆ ಯಾವುದು ಫೈನಲ್ ಆಗಲ್ಲ, ಅವರವರ ಪಟ್ಟಿಗಳನ್ನು ಕೊಟ್ಟಿದ್ದಾರೆ. ಇವತ್ತು 11 ಗಂಟೆಗೆ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ವೇಣುಗೋಪಾಲ್, ಸುರ್ಜೇವಾಲಾ ಅವರ ಜೊತೆಗೆ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಮಹತ್ವದ ಸಭೆಯನ್ನು ನಡೆಸೋರಿದ್ದಾರೆ. ಈ ಒಂದು ಸಭೆ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ 2028ರ ಚುನಾವಣಾ ದೃಷ್ಟಿಕೋನ ಮತ್ತು ಹೊಸ ಸರ್ಕಾರ ರಚನೆಯ ದೃಷ್ಟಿಕೋನದಿಂದ. ಹೀಗಾಗಿ ಇವತ್ತಿನ ಸಭೆಯಲ್ಲಿ ಎಷ್ಟು ಜನ ಡಿಸಿಎಂಗಳು ಮಾಡಬೇಕು ಅನ್ನೋಂಥದ್ದು ಒಂದು ಪ್ರಮುಖವಾಗಿ ಚರ್ಚೆ ಆಗುತ್ತೆ. ಈ ಒಂದು ಸಂದರ್ಭದಲ್ಲಿ ಎಷ್ಟು ಮಂತ್ರಿಗಳು ಮೊದಲ ಹಂತದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು ಅನ್ನೋಂಥದ್ದು ಕೂಡ ಬಹಳ ಪ್ರಮುಖವಾಗಿ ಚರ್ಚೆ ಆಗುತ್ತೆ. ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಯಾರಿಗೆ ವಹಿಸಬೇಕು ಮತ್ತೆ ಎಷ್ಟು ಕಾರ್ಯಾಧ್ಯಕ್ಷರನ್ನ ನೇಮಿಸಬೇಕು ಹೊಸದಾಗಿ ಅನ್ನೋಂಥದ್ದು ಕೂಡ ಇವತ್ತು ಚರ್ಚೆ ಆಗುವ ಸಾಧ್ಯತೆಗಳು ಗೋಚರಿಸ್ತಾ ಇದ್ದಾವೆ. ಹೀಗಾಗಿ ಇವತ್ತಿನ ಸಭೆ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಾ ಇರೋದು ಮತ್ತು ರಾಜ್ಯಸಭಾ ಚುನಾವಣೆ ಬರ್ತಾ ಇರೋದ್ರಿಂದ ಯಾರೆಲ್ಲ ಅಭ್ಯರ್ಥಿಗಳಾಗಬೇಕು ರಾಜ್ಯದಿಂದ ಅನ್ನುವಂಥದ್ದು 3 ಸ್ಥಾನ ಕಾಂಗ್ರೆಸ್ಗೆ ಸಿಗ್ತಾ ಇದೆ ರಾಜ್ಯಸಭೆದು, 5 ವಿಧಾನ ಪರಿಷತ್ ಸ್ಥಾನಗಳು ಸಿಗ್ತಾ ಇದಾವೆ, ಅದಕ್ಕೂ ಕೂಡ ನಾಮಿನೇಷನ್ ಮಾಡಬೇಕಾಗಿದೆ. ಹಾಗಾಗಿ ಇವತ್ತು ಅವೆಲ್ಲವೂ ಕೂಡ ಚರ್ಚೆಗೆ ಬರ್ತಾ ಇದಾವೆ. ಹಾಗಾಗಿ ಇವತ್ತು ಮ್ಯಾರಥಾನ್ ಸಭೆ ದೆಹಲಿ ಮಟ್ಟದಲ್ಲಿ ನಡೆಯುತ್ತೆ. ಬಹುತೇಕವಾಗಿ ಮೊದಲ ಹಂತದಲ್ಲಿ ಯಾರು ಸಚಿವರು ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅವರು ಎಲ್ಲರೂ ಕೂಡ ಇವತ್ತು ಹೆಸರುಗಳು ಬಹುತೇಕ ಅಂತಿಮ ಆಗ್ತವೆ. ಜೊತೆಗೆ ಯಾರೆಲ್ಲ ರಾಜ್ಯಸಭೆ ಪರಿಷತ್ ಹೆಸರುಗಳಿವೆ ಅವು ಕೂಡ ಅಂತಿಮ ಆಗ್ತವೆ. ಡಿಸಿಎಂ ಹುದ್ದೆ ಸೃಷ್ಟಿಸಬೇಕಾ ಬೇಡ ಅನ್ನೋಂಥ ಗೊಂದಲ ಇದ್ದೇ ಇದೆ. ಸಿದ್ದರಾಮಯ್ಯ ಅವರು ಸೃಷ್ಟಿಸಬೇಕು ಅನ್ನೋಂತ ಇದ್ರೆ ಡಿಕೆ ಶಿವಕುಮಾರ್ ಅವರು ಬೇಡ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಹೀಗಾಗಿ ಚರ್ಚೆ ಒಂದು ರೀತಿಯಲ್ಲಿ ಕಾವು ಪಡೆದುಕೊಳ್ಳುವಂತ ಸಾಧ್ಯತೆಗಳು ಇರೋದ್ರಿಂದ ಸಹಜವಾಗಿ ಹೈಕಮಾಂಡ್ ಯಾವ ರೀತಿಯಾಗಿ ಈ ಒಂದು ವಿಚಾರಗಳನ್ನ ಬಗೆಹರಿಸುತ್ತೆ ಅನ್ನೋಂಥದ್ದು ಕಾದು ನೋಡಬೇಕಾಗುತ್ತೆ. ಒಟ್ಟಾರೆಯಾಗಿ ಇವತ್ತಿನ ಸಭೆ ಭಾರಿ ಮಹತ್ವವನ್ನು ಪಡೆದುಕೊಂಡಿದೆ ರಾಜ್ಯ ಕಾಂಗ್ರೆಸ್ ಮಟ್ಟಿಗೆ. ರಂಜಿತ್, ಓಕೆ, ಜಸ್ಟ್ ಹೋಲ್ಡ್, ನಿಮ್ಮನ್ನು ಮತ್ತೆ ಮಾತಾಡ್ತೀನಿ ಬಸವರಾಜ್.